ಹಲೋ ಫ್ರೆಂಡ್ಸ್, ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಡೈಲಿ ಸ್ಟಡಿ ವ್ಲಾಗ್ಗಳನ್ನು ಅಪ್ಲೋಡ್ ಮಾಡಾಕ್ತೀನಿ. ಮೊದಲು ಸ್ಟಾರ್ಟ್ ಮಾಡಿದ್ದು ಅಡುಗೆ ವಿಡಿಯೋಸ್ಗಳಿಂದ, ಅದಾದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಇದ್ರ ಜೊತೆಗೆ ನನ್ನ ಸ್ಟಡಿ ಕೂಡ ಸ್ಟಾರ್ಟ್ ಮಾಡಬೇಕಾಯಿತು. ಅದಕ್ಕೋಸ್ಕರ ವ್ಲಾಗ್ ಜೊತೆಗೆ ಸ್ಟಡಿ ವ್ಲಾಗ್ನೂ ಅಪ್ಲೋಡ್ ಮಾಡಿದ್ರಾಯಿತು ಮತ್ತು ಗೃಹಿಣಿಯರಿಗೆ ಒಂದು ರೀತಿಯಿಂದ ಮೋಟಿವೇಟ್ ಆಗ್ತೈತಿ ಅಂಥೇಳಿ ಈಗ ನಾನು ರೀಸೆಂಟಾಗಿ ಒಂದು ತಿಂಗಳಿಂದ ಸ್ಟಡಿ ವ್ಲಾಗನ್ನು ಅಪ್ಲೋಡ್ ಮಾಡಾಕತ್ತೀನಿ. ಸ್ಟಡಿ ವ್ಲಾಗ್ ಮಾಡೋದ್ರಿಂದ ಸ್ವಲ್ಪ ಮನೆಯದು ಕೆಲಸ ತೋರಿಸೋದಷ್ಟು ಟೈಮ್ ಸಿಗಂಗಿಲ್ಲ, ಎಲ್ಲನೂ ವಿಡಿಯೋ ಮಾಡ್ಕೊಳಕ್ಕಾಗಂಗಿಲ್ಲ. ಬೆಳಿಗ್ಗೆ ಓದೋಕೆ ಒಟ್ಟು ಟೈಮ್ ಸಿಗಂಗಿಲ್ಲ, ಮಧ್ಯಾಹ್ನ ಸ್ಟಾರ್ಟ್ ಮಾಡಬೇಕು ನಮ್ಮ ಸ್ಟಡಿ. ಮಧ್ಯಾಹ್ನ ಮನೆಯದೆಲ್ಲ ಕೆಲಸ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ನಾನು ಅಭ್ಯಾಸಕ್ಕೆ ಕೂಡಬೇಕು ಅನ್ನೋಷ್ಟರಲ್ಲಿ ಮತ್ತೇನಾದರೂ ಸ್ವಲ್ಪ ಕೆಲಸ ಇರ್ತವೆ. ಮೇಲ್ಗಡೆ ಬಂದಮೇಲೆ ರೂಮೆಲ್ಲ ಕ್ಲೀನ್ ಮಾಡ್ಕೋಬೇಕು. ಮುಂಜಾನೆ ಎದ್ದ ತಕ್ಷಣ ಹಾಗೆ ಬಿಟ್ಟು ಹೋಗಿರ್ತೀವಿ ಅಡುಗೆ ಅದು ಮಾಡೋಕೆ. ಈಗ ಬಂದು ಮಧ್ಯಾಹ್ನ ಸ್ವಲ್ಪ ಕ್ಲೀನ್ ಮಾಡ್ಕೋತೀವಿ. ಈ ಫೋಟೋದೊಳಗಿರೋರು ನಮ್ಮ ಇಬ್ಬರು ಸೋದರತ್ತಿದ್ಯರು ಮತ್ತು ನಮ್ಮ ಕಾಕ, ನಮ್ಮ ಅಪ್ಪ ಅದಾರ. ಇನ್ನು ಇಬ್ಬರು ಸೋದರತ್ತಿದ್ಯರು ಅದಾರ ಮತ್ತು ಇನ್ನೂ ಇಬ್ಬರು ಕಾಕದೇರು ಅದಾರ. ಟೋಟಲಿ 8 ಜನ ಅವರು. ಸ್ವಲ್ಪ ಬುಕ್ಸ್ಗಳನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಒಮ್ಮೊಮ್ಮೆ ಅರ್ಜೆಂಟ್ ಒಳಗೆಲ್ಲ ಹಾಗೆ ಇಟ್ಟು ಹೋಗಿಬಿಟ್ಟಿರ್ತೀನಿ. ಕೆಲಸದೊಳಗೆ ನೀಟಾಗಿ ಇಡೋಕ್ಕಾಗಿರಲ್ಲ. ಬುಕ್ಸ್ ಸಪ್ರೇಟು ಮತ್ತು ನೋಟ್ಬುಕ್ಸ್ಗಳನ್ನು ಸಪ್ರೇಟ್ ಮಾಡಿಕೊಂಡಾಗ ನಮ್ಗೆ ಬೇಗನೆ ಸಿಗ್ತಾವು. ಇಲ್ಲಾಂದ್ರೆ ಮಿಕ್ಸ್ ಆದವು ಅಂದ್ರೆ ಅಷ್ಟು ಜಲ್ದಿ ಸಿಗಂಗಿಲ್ಲ. ಮತ್ತು ಬಹಳಷ್ಟು ಜನ ವ್ಲಾಗ್ಗಳನ್ನು ನೋಡಾಕತ್ತೀರಿ, ಸ್ಟಡಿ ವ್ಲಾಗನ್ನು. ಎಲ್ಲರೂ ಟಿ ಟಿ ಸಲುವಾಗಿ ಸ್ಟಡಿ ಸ್ಟಾರ್ಟ್ ಮಾಡಿರಿ ಅಂತ ಅಂದ್ಕೊತೀನಿ. ಬಹಳಷ್ಟು ಜನಕ್ಕೆ ಮನೆ ಕೆಲಸದೊಳಗೆ ಆಗಂಗಿಲ್ಲ, ಆದ್ರೂ ಕೂಡ ಟೈಮ್ ಮಾಡಿಕೊಂಡು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಮೊದಲಿಗೆ ನಾವು ನಮಗೆ ಟಫ್ ಅನಿಸೋ ಸಬ್ಜೆಕ್ಟ್ಗಳನ್ನು ಈಗ ಅಪ್ಲಿಕೇಶನ್ ಬಿಡೋದ್ರೊಳಗೆ ಓದಿ ಮುಗಿಸ್ಕೊಂಬಿಡ್ಬೇಕು. ಅಂದರೆ ಮುಂದೆ ರಿವಿಷನ್ ಮಾಡ್ಕೊಳಕ್ಕೆ ಈಸಿ ಆಗ್ತೈತಿ. ನಾನೀಗ ಇಂಗ್ಲೀಷ ಕನ್ನಡ ಒಟ್ಟು ಅಭ್ಯಾಸ ಮಾಡೋಕ್ತಿಲ್ಲ. ಬರೀ ಸೈಕಾಲಜಿ, ಮ್ಯಾಥ್ಸ್ ಮತ್ತು EVS ಇವುಗಳನ್ನು ಮೂರನ್ನು ನಾವು ಕಂಪ್ಲೀಟ್ ಮಾಡ್ಕೊಂಡ್ವಿ ಅಂತಂದ್ರೆ ನೆಕ್ಸ್ಟ್ ಅಪ್ಲಿಕೇಶನ್ ಬಿಟ್ಟಾದಮೇಲೆ ಇಂಗ್ಲೀಷ ಮತ್ತು ಕನ್ನಡ. ಯಾಕಂದ್ರೆ ಜಾಸ್ತಿ ಅದ್ರೊಳಗೆ ನಾವು ನುರ್ತಿರ್ತೀವಿ ಇಂಗ್ಲೀಷ ಕನ್ನಡದೊಳಗೆ. ಕನ್ನಡ ಅಂತೂ ಒಂದು 15 ದಿವಸ ಓದ್ಕೊಂಡ್ರೆ ಸಾಕು, ಯಾಕಂದರೆ 2-3 TTಗಳನ್ನು ಬರೆದಿರ್ತೀವಿ, ಸ್ವಲ್ಪ ಕವರ್ ಆಗಿರ್ತೈತಿ. ಆದರೆ ಸೈಕಾಲಜಿನೇ ಸ್ವಲ್ಪ ಜಾಸ್ತಿ ರೀಡ್ ಮಾಡಬೇಕು. ನಾನು ಮೊನ್ನೆ ಮಾರ್ಕೆಟಿಗೆ ಹೋದಾಗ ಇದೊಂದು ತೊಗೊಂಡು ಬಂದೀನಿ ನೋಡಿರಿ, ಪ್ರಶ್ನಾಕೋಶ ಅಂಥೇಳಿ, ಶೈಕ್ಷಣಿಕ ಮನೋವಿಜ್ಞಾನದ್ದು. ವಾಮದೇವಪ್ಪವ್ರದ್ದೇ ಐತಿ. ಮೊದಲ ಎಲ್ಲ ವಾಮದೇವಪ್ಪವ್ರ ಪುಸ್ತಕವನ್ನು ಓದಿದಾದ್ಮೇಲೆ ಈ ಕ್ವಶನ್ ಬ್ಯಾಂಕನ್ನು ಓದ್ಕೋತೀನಿ. ಮತ್ತು ಅದರಲ್ಲಿ ಏನಾದರೂ ಹೊಸ ಥರದ ಕ್ವಶನ್ಸ್ ಇದ್ದು ಅಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದನ್ನು ಕೂಡ ಡೈಲಿ ನಾನು ಸ್ಟಾರ್ಟಿಂಗ್ ಮೊದಲು ಅಭ್ಯಾಸಕ್ಕೆ ಕುಂತಿದ್ದೆ, ನಿಮ್ಗೆ ವಿಡಿಯೋ ತೋರಿಸ್ತಿದ್ದೆ. ಅದಕ್ಕಿಂತಲೂ ಮುಂಚೆ ಎಲ್ಲ ಏನು ಪ್ರಿಪ್ರೇಷನ್ ಮಾಡ್ಕೋಬೇಕಾಗ್ತೈತಿ ಅನ್ನೋದನ್ನು ತೋರಿಸಾಕ್ತೀನಿ. ಹಾಗೆ ಕೂಡಕ್ಕೆ ಬರೋಂಗಿಲ್ಲ, ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗ್ತೈತಿ. ಮತ್ತು ಎಲ್ಲ ಹರ್ಕೊಂಡು ಕುಂತ್ವಿ ಅಂತಂದ್ರೆ ಅಭ್ಯಾಸದ ಕಡೆ ಲಕ್ಷ್ಯ ಇರಲ್ಲ. ಅವು ಸಾಮಾನ್ಯ ಯಾವಾಗ ಎತ್ತಿ ತೆಗೆದಿಡ್ತೀನಿ ಅನ್ನೋದ್ರೊಳಗೆ ಇರ್ತೀವಿ. ಅದಕ್ಕೋಸ್ಕರ ಸ್ವಲ್ಪ ಒಂದು 5-10-15 ನಿಮಿಷ ಟೈಮ್ ಹಿಡಿತೈತಿ ಎಲ್ಲ ನೀಟಾಗಿ ಇಟ್ಕೊಂಡಾದಮೇಲೆ ಅಭ್ಯಾಸಕ್ಕೆ ಕೂಡ್ತೀನಿ ನಾನು. ಮತ್ತು ಬಹಳಷ್ಟು ಜನ EVS ನೋಟ್ಸ್ ಕೇಳಿದ್ರಿ, ಅದನ್ನು ಕೂಡ 6ರಿಂದ 9ನೇ ಪಾಠ ತನಕ ಅಪ್ಲೋಡ್ ಮಾಡೀನಿ. 10ನೇ ಪಾಠ ಏನು ಇಂಪಾರ್ಟೆಂಟ್ ಇಲ್ಲ, 6th ಕ್ಲಾಸಿಂದು. ಈಗ ಟೋಟಲಿ 1ರಿಂದ 10ನೇ ಪಾಠದವರೆಗೂ ಆಯಿತು. ಇನ್ನು ನೆಕ್ಸ್ಟ್ 11ರಿಂದ ಒಂದು 5 ಪಾಠ ನಿಮ್ಗೆ ವಿಡಿಯೋ ಮಾಡಿ ಸೆಂಡ್ ಮಾಡ್ತೀನಿ. PDF ಕೂಡ ಟೆಲಿಗ್ರಾಮ್ ಚಾನಲ್ ಒಳಗೆ ಸೆಂಡ್ ಮಾಡ್ತೀನಿ. ಭಾಳಷ್ಟು ಜನ ಇಷ್ಟಪಟ್ಟಿರಿ ನನ್ನ ನೋಟ್ಸನ್ನು. ಥ್ಯಾಂಕ್ ಯು. ಮತ್ತು ನಿಮಗೆ ನೋಡಿದವ್ರಿಗೆಲ್ಲ ಹೆಲ್ಪ್ ಆಗ್ತೈತಿ ಅಂತ ಅಂದ್ಕೊಂಡೀನಿ. ಮತ್ತು ಬಹಳಷ್ಟು ಜನ ಮ್ಯಾಥ್ಸ್ ಬಗ್ಗೆ ಕೇಳಾಕತ್ತಿದ್ರು, ಮ್ಯಾಥ್ಸ್ ಸ್ವಲ್ಪ ಹೇಳ್ಕೊಡ್ರಿ ಅಂಥೇಳಿ. ನಾನಷ್ಟು ಲೆಕ್ಚರ್ ಅಷ್ಟು ನುರ್ತಿಲ್ಲ. ನನಗೆ ಎಷ್ಟು ಬರ್ತದೋ ಅಷ್ಟನ್ನು ಹೇಳಕ್ಕೆ ಪ್ರಯತ್ನ ಮಾಡೀನಿ. ಆಲ್ರೆಡಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡೀನಿ ನೋಡಿರಿ. ಇನ್ನೂ ನೋಡಿಲ್ಲ ಅಂದ್ರೆ ನೀವು ಮೇಲ್ಗಡೆ ಐಕಾರ್ನಲ್ಲಿ ಲಿಂಕ್ ಕೊಟ್ಟೀನಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಮ್ಯಾಥ್ಸ್ದ ಒಂದು ಡೆಮೋ ಕ್ಲಾಸ್ನ ವಿಡಿಯೋವನ್ನು ಹಾಕೀನಿ. ಅದನ್ನ ನೋಡಿ ಹೆಂಗೆ ಅನ್ನಿಸ್ತಂತ ಹೇಳ್ರಿ. ಮುಂದಿನ ವಿಡಿಯೋ ಮಾಡಬೇಕು ಅಂತಂದ್ರೆ ನಿಮ್ಮ ಲೈಕ್ಸ್ ಮತ್ತು ವ್ಯೂಸ್ಗಳ ಮೇಲೆ ಡಿಪೆಂಡ್ ಆಗ್ತೈತಿ. ಒಬ್ಬೊಬ್ರು ಭಾಳಷ್ಟು ಜನಕ್ಕೆ ಇಷ್ಟ ಆಯಿತು ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲ ಅಂದ್ರೆ ಕಂಟಿನ್ಯೂ ಮಾಡೋಂಗಿಲ್ಲ. ಯಾಕಂದರೆ ಸುಮ್ಮನೆ ಮಾಡಿ ಉಪಯೋಗ ಇಲ್ಲ, ತಿಳಿಬೇಕದು. ನಾನು ಹೇಳಿದ್ದು ತಿಳಿದ್ರೆ ಚಲೋ, ಇಲ್ಲ ಅಂದ್ರೆ ಉಪಯೋಗ ಇರ್ಲಾರ್ದಂಗೆ ಆಗಬಾರ್ದು. ಅದಕ್ಕೋಸ್ಕರ ಹೇಳಾಕತ್ತೀನಿ.
ಇವತ್ತು ಸೈಕಾಲಜಿ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ. ಅಂತರಾವಲೋಕನ ಮತ್ತು ವೀಕ್ಷಣೆ ಬಗ್ಗೆ ನೋಟ್ಸ್ ಮಾಡಿಟ್ಟಿನಿ. ಸ್ವಲ್ಪ ಅದು ಟೈಮ್ ಹಿಡಿತೆ, ಯಾಕಂದರೆ ನಾನು ಮೊದಲೇ ನೋಟ್ಸ್ ಮಾಡಿರಲಿಲ್ಲ. ನನಗೆ ಹೆಂಗೆ ಬೇಕೋ ಹಂಗೆ ಶಾರ್ಟ್ ನೋಟ್ಸನ್ನು ಮಾಡ್ಕೊಂಡಿದ್ದೆ. ಸ್ವಲ್ಪ ಡೀಟೇಲಾಗಿ ನಿಮ್ಗೆ PDF ಕಳ್ಸೋಕೆ ಸ್ವಲ್ಪ ಡೀಟೇಲಾಗಿ ಬರಿಬೇಕಾಯಿತು. ನೋಡಿರಿ, ಟೈಮ್ ಈಗ 2:45 ಆಯಿತು. ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋ ತನಕ 2:45 ಆಗೈತಿ. ಈಗ ಅಭ್ಯಾಸಕ್ಕೆ ಕೊಡ್ತೀನಿ. ಅದಕ್ಕಿಂತಲೂ ಮುಂಚೆ ಇನ್ನೂ ಒಂದು ಕೆಲಸ ಐತಿ. PDF ಕಳ್ಸೋಕೆ ಎಲ್ಲ ನೋಟ್ಸ್ಗಳನ್ನು ಸ್ವಲ್ಪ ಫೋಟೋ ಹೊಡೆದು ವಿಡಿಯೋ ಮಾಡಿ ಇಡಬೇಕು. ಅದನ್ನು ಮೊದಲು ಮಾಡಿ ಆಮೇಲೆ ಅಭ್ಯಾಸ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ 2-3 ದಿವಸ ಆಯಿತು ಹೊರಗೆ ಕೂಡಾಕ್ತೀನಿ ಮಧ್ಯಾಹ್ನ ಟೈಮ್ನಾಗ ಅಭ್ಯಾಸಕ್ಕೆ. ಹೊರಗಿನ ವಾತಾವರಣದೊಳಗೆ ಚಂದ ಅನ್ನಿಸ್ತೈತಿ, ಇಂಟ್ರೆಸ್ಟು ಬರಾಕ್ತೈತಿ. ಅದಕ್ಕೋಸ್ಕರ ಈಗ ನಾನು ಮೊದಲಿಗೆ ಸೈಕಾಲಜಿದು ಮತ್ತು EVS ಇವುಗಳದ್ದು ಕೆಲವೊಂದು ಪಿಕ್ಸ್ಗಳನ್ನು ತೆಗಿಬೇಕಾಗಿತ್ತು. ಮೊದಲಿಗೆ ಅದನ್ನು ಮಾಡಿ ಆಮೇಲೆ ಸೈಕಾಲಜಿ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ನಿಮಗೆ PDF ಕಳ್ಸೋಕೆ ಮತ್ತು ವಿಡಿಯೋ ಮಾಡೋಕ್ಕೆ ನನಗೆ ಬೇಕಾಗಿತ್ತು. ಬೆಳಕೊಳಗೆ ಜಾಸ್ತಿ ಚಂದ ಬರ್ತಾವು, ಕ್ಲಿಯರಾಗಿ ಕಾಣಿಸ್ತಾವು ಅಕ್ಷರಗಳು. ನೈಟ್ ಫೋಟೋ ಹೊಡೆದ್ನಿ ಅಂದ್ರೆ ಅಷ್ಟು ಕ್ಲಿಯರಾಗಿ ಕಾಣಂಗಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಬೆಳಕೊಳಗೆ ಈಗ ಎಲ್ಲ ಫೋಟೋಸ್ಗಳನ್ನು ತೆಗೆದು ಇಟ್ಕೋತೀನಿ. ಮನೆ ಕೆಲಸದ ಜೊತೆಗೆ ಸ್ಟಡಿ ಜೊತೆಗೆ ನಾನು ಸ್ಟಿಚಿಂಗ್ ಕೂಡ ಮಾಡ್ತೀನಿ. ಅದನ್ನು ಸಪ್ರೇಟ್ ಚಾನಲ್ ಐತೆ ನಂದು, ಲೇಡೀಸ್ ಕ್ರೇಜ್ ಅಂತ ಹೇಳಿ. ಅಲ್ಲಿ ಈಗ 1 ತಿಂಗಳಾಯ್ತು ಯಾವ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿಲ್ಲ. ಯಾಕಂದರೆ ಸ್ವಲ್ಪ ಸ್ಟಡಿ ಕಡೆ ಗಮನ ಕೊಡೋದ್ರಿಂದ ಅಲ್ಲಿ ಯಾವ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿಲ್ಲ. ಆಲ್ರೆಡಿ ಅದರೊಳಗೆ ನಂದು 33,000 ಪ್ಲಸ್ ಸಬ್ಸ್ಕ್ರೈಬರ್ಸ್ ಅದಾರ. ಅರ್ನಿಂಗ್ ಕೂಡ ಸ್ಟಾರ್ಟ್ ಆಗೈತದು. ಆದ್ರೂ ಅದನ್ನು ಬಿಟ್ಟು ನಾನು ಈಗ ಸ್ವಲ್ಪ ಸ್ಟಡಿ ಕಡೆ ಹೆಚ್ಚು ಗಮನ ಕೊಡಕತ್ತೀನಿ. ಡೈಲಿ ನಂದು ಮನೆ ಕೆಲಸ ಮತ್ತು ಸ್ಟಡಿ ಜೊತೆಗೆ ಸ್ವಲ್ಪ ಸ್ಟಿಚಿಂಗ್ ಕೂಡ ಮಾಡ್ತಿರ್ತೀನಿ. ಯಾವಾಗಾರ ಒಮ್ಮೆ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ಸೈಕಾಲಜಿ ಓದೋಕ್ಕೆ ಸ್ಟಾರ್ಟ್ ಮಾಡೀನಿ. ನಿನ್ನಿತನ ಮನೋಧೋರಣೆ ಕಂಪ್ಲೀಟ್ ಆಯಿತು. ಸ್ವಲ್ಪ ಡೀಟೇಲಾಗಿ ನೋಟ್ಸ್ ಮಾಡ್ಕೊಂಡಿನಿ. ಪಾಯಿಂಟ್ಸ್ಗಳು ಭಾಳ ಅದಾವು. ಸರ್ತಿ ಎಲ್ಲ ಸ್ಕಿಪ್ ಮಾಡಿದ್ದೆ, ಅದ್ರ ಮೇಲೆ ಕ್ವಶನ್ಸ್ ಕೂಡ ಬಿದ್ದಿದ್ದು ಅನ್ನಿಸ್ತೈತಿ. ಒಟ್ಟು ನನಗೆ ಅಟೆಂಡ್ ಮಾಡೋಕ್ಕೆ ಆಗಲಿಲ್ಲ ಕ್ವಶನ್ಸ್ಗಳನ್ನು. ಅದಕ್ಕೋಸ್ಕರ ಸ್ವಲ್ಪ ಈ ಸರ್ತಿ ಡೀಟೇಲಾಗಿ ಓದ್ಕೊಳಕ್ತೀನಿ. ಮನೋಧೋರಣೆ ತನಕ ಕಂಪ್ಲೀಟ್ ಆಗೈತಿ. ಈಗ ಆಸಕ್ತಿಗಳು ಮತ್ತು ಲಾಸ್ಟ್ ಮೌಲ್ಯಗಳು ಇಷ್ಟನ್ನು ಅಭ್ಯಾಸ ಮಾಡಬೇಕು. ಓದ್ಕೋತಾನೆ ಬರೆಯೋದು ಕೂಡ ಮುಗಿದ್ಬಿಡ್ತೈತಿ. ಸ್ವಲ್ಪ ನೀಟಾಗಿಯೇ ಓದ್ಕೊಂಡು ಬಿಡ್ತೀನಿ. ಹೀಗೆ ಕರೆಕ್ಟಾಗಿ ನಾನು ಎಲ್ಲ ನೀಟಾಗಿ ಇಟ್ಕೊಂಡು ಸ್ವಲ್ಪ PDFಗಾಗಿ ಫೋಟೋಸ್ಗಳನ್ನು ತೆಗೆದು ಅಭ್ಯಾಸಕ್ಕೆ ಕೊಡ್ಬೇಕಾದ್ರೆ ಬರೋಬ್ಬರಿ 3 ಗಂಟೆ ಆಗಿತ್ತು. 3ರಿಂದ 4:15 ಗಂಟೆ ತನಕ ಇದೇ ಸೈಕಾಲಜಿನೇ ಅಭ್ಯಾಸ ಮಾಡೀನಿ. ವೈಯಕ್ತಿಕ ಭಿನ್ನತೆಗಳು ಒಳಗೆ ಆಸಕ್ತಿ ಮತ್ತು ಮೌಲ್ಯಗಳು 2 ಟಾಪಿಕ್ ಉಳಿದಿದ್ದು. ಈಗ ಇವತ್ತು ಫುಲ್ ಕಂಪ್ಲೀಟ್ ಆಯಿತು. 3ರಿಂದ 4:15 ಗಂಟೆ ತನಕ ಇದೇ ಸೈಕಾಲಜಿನೇ ಅಭ್ಯಾಸ ಮಾಡೀನಿ. ಇದಾದಮೇಲೆ ಈವ್ನಿಂಗ್ ಸ್ವಲ್ಪ ನನಗೆ ಡೆಮೋ ಕ್ಲಾಸ್ ಕೊಡಬೇಕು ಅಂಥೇಳಿ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೋಬೇಕಾಯಿತು. ನಾನು ಆಲ್ರೆಡಿ ಒಂದು ಮ್ಯಾಥ್ಸ್ ಡೆಮೋ ಕ್ಲಾಸನ್ನು ಕೊಟ್ಟೀನಿ. ಮೇಲ್ಗಡೆ ಐಕಾರ್ಡ್ನಲ್ಲಿ ಕೊಟ್ಟಿರ್ತೀನಿ ಲಿಂಕನ್ನು, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ. ಅದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅಂತಂದ್ರೆ ನನಗೆ ಆ ವಿಡಿಯೋದ ವ್ಯೂಸ್ಗಳು ಮತ್ತು ಲೈಕ್ಸ್ ಮೇಲೆ ಡಿಪೆಂಡ್ ಆಗ್ತಾವೆ. ಅದಕ್ಕೋಸ್ಕರ ನೀವು ನೋಡಿ ನಿಮ್ಮ ಕಮೆಂಟನ್ನು ತಿಳಿಸ್ರಿ. ಅದಾದಮೇಲೆ ಒಮ್ಮೆ ನೈಟ್ 10ರಿಂದ ನಾನು 12-12:30 ತನಕ ಇವತ್ತು EVS ನೋಟ್ಸನ್ನೇ ಮಾಡಿಕೊಂಡೆ. 6th ಕ್ಲಾಸಲ್ಲಿರುವಂತಹ 9ನೇ ಲೆಸನ್ನು ಜೀವಿಗಳು ಅವುಗಳ ಲಕ್ಷಣ ಮತ್ತು ಆವಾಸ ಅಂತ ಹೇಳಿ ಪಾಠ ಐತಿ. ಭಾಳ ಚಂದ ಕೊಟ್ಟಾರ. ಪ್ರತಿಯೊಂದು ಪಾಯಿಂಟು ಇಂಪಾರ್ಟೆಂಟೇ ಅದಾವು. ಎಲ್ಲನೂ ಕೂಡ ನೆನ್ಪಿಟ್ಕೊಳ್ಬೇಕಾದ್ದು, ನೋಟ್ಸ್ ಮಾಡ್ಕೊಳ್ಬೇಕಾದ್ದೇ ಅದಾವು. ಸ್ವಲ್ಪ ನೀವು ಕೂಡ ಒಂದು ಸರ್ತಿ ಚೆಕ್ ಮಾಡಿ ನೋಡಿರಿ. ಆ್ಯಪ್ ಯಾವ ರೀತಿ ಓಪನ್ ಮಾಡಬೇಕು ಅಂಥೇಳಿ ಆಲ್ರೆಡಿ ನನ್ನ ಚಾನಲ್ನೊಳಗೆ ಹೇಳಿಕೊಟ್ಟೀನಿ. ಆ ಆ್ಯಪ್ನಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಒಂದು ಸರ್ತಿ ಚೆಕ್ ಮಾಡ್ಕೊರಿ ಯಾವ ರೀತಿಯಾಗಿ ಪಾಯಿಂಟ್ಸ್ ಅದಾವೆ ಅಂಥೇಳಿ. ಭಾಳ ಚಂದ, ಭಾಳ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಕೊಟ್ಟಾರ. ಎಲ್ಲ ಪ್ರಾಣಿಗಳ ಬಗ್ಗೆ, ಅವುಗಳ ಚಲನೆಗೆ ಬೇಕಾದಂತಹ ಭಾಗಗಳು ಯಾವ ರೀತಿ ಅದಾವು, ಹಾವು ಯಾವ ರೀತಿಯಲ್ಲಿ ಚಲಿಸ್ತೈತಿ, ಆಮೇಲೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಆದಂತಹ ಪ್ರಾಣಿಗಳ ಲಕ್ಷಣಗಳೇನು, ಆ ವಾತಾವರಣಕ್ಕೆ ತಕ್ಕಂಗೆ ಯಾವ ರೀತಿಯಾಗಿ ಆ ಪ್ರಾಣಿಗಳ ದೇಹ ರಚನೆ ಆಗಿರ್ತದೆ. ಈ ರೀತಿಯಾಗಿ ಬಹಳ ಇಂಪಾರ್ಟೆಂಟ್ ಪಾಠ ಐತಿ 9ನೇದಂತೂ. ಭಾಳ ಚಂದ ಕೊಟ್ಟಾರ.
ಇವತ್ತು ಕೂಡ ಒಂದು 4 ಗಂಟೆದು ಅಭ್ಯಾಸ ಆಯಿತು. ಮಧ್ಯಾಹ್ನ 1:30 ಗಂಟೆ ತನಕ 3ರಿಂದ 4:30 ತನಕ ನಾನು ಸೈಕಾಲಜಿ ಮಾಡಿದೆ. ಅದಾದಮೇಲೆ ಓದ್ಕೋಬೇಕು ಮತ್ತು ಬರ್ಕೋಬೇಕು ಎರಡೂ ಅಲ್ಲ, ಸ್ವಲ್ಪ ಟೈಮ್ ಹಿಡಿತೈತಿ. ಆಮೇಲೆ ರಾತ್ರಿ 10ರಿಂದ 12:30 ಗಂಟೆ ತನಕ EVS ತೊಗೊಂಡು ಕುಂತೀನಿ. ಇವತ್ತು ಮ್ಯಾಥ್ಸ್ ಬರೀ ಡೆಮೋ ಕ್ಲಾಸ್ ಆಯಿತು. ನನ್ನ ಸಂಬಂಧ ಏನೂ ಓದ್ಕೊಳ್ಳೋದಾಗಲಿಲ್ಲ. ಟೋಟಲಿ 4 ಅವರ್ಸ್ದು ಇವತ್ತು ಅಭ್ಯಾಸ ಆಯಿತು. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.